ವೆಲ್ಕಮ್ ಬ್ಯಾಕ್. ಬಿಹಾರ ವಿಧಾನಸಭಾ ಚುನಾವಣೆ ಸನಿಹದಲ್ಲಿದೆ. ಈ ಸನಿಹದಲ್ಲಿರುವ ಸಂದರ್ಭವೇ ಭಾರಿ ಬೆಳವಣಿಗೆ ಒಂದಾಗಿದೆ. ಕೇಂದ್ರ ಸಚಿವ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆ. ಕೇಂದ್ರ ಸಚಿವ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆ. ಜುಲೈ 11ರ ರಾತ್ರಿ 9 ಗಂಟೆ ಸುಮಾರಿಗೆ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆಯೊಂದು ಬಂದಿದೆ. ಟೈಗರ್ ಮಿರಾಜ್ ಇಡಿಸಿ ಹೆಸರಿನ ಇನ್ಸ್ಟಾ ಖಾತೆಯಿಂದ ಥ್ರೆಟ್. ಪಾಟ್ನಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಸ್ವಾನ್ ಅವರ ಜನಪ್ರಿಯತೆ ಹೆಚ್ಚುತ್ತಿರುವ ಕಾರಣ ಈ ಬೆದರಿಕೆ ಎಂದು ಹೇಳಲಾಗ್ತಾ ಇದೆ ಮತ್ತು ಶಂಕಿಸಲಾಗಿದೆ. ವಿಷಯದ ಗಂಭೀರತೆ ಅರಿತು ತ್ವರಿತ ಕ್ರಮ ಕೈಗೊಳ್ಳಬೇಕು. ಜೀವ ಬೆದರಿಕೆ ಹಾಕಿದ ಆರೋಪಿಯನ್ನ ಬಂಧನ ಮಾಡಬೇಕು. ಬಿಹಾರ ವಿಧಾನಸಭಾ ಚುನಾವಣೆ ಸನಿಹದಲ್ಲಿ ಇದೊಂದು ಬೆಳವಣಿಗೆ. ಕೇಂದ್ರ ಸಚಿವ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆ. ಜುಲೈ 11ರ ರಾತ್ರಿ 9 ಗಂಟೆಗೆ ಸುಮಾರಿಗೆ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆ. ಟೈಗರ್ ಮಿರಾಜ್ ಇಡಿಸಿ ಹೆಸರಿನ ಇನ್ಸ್ಟಾ ಖಾತೆಯಿಂದ ಜೀವ ಬೆದರಿಕೆ ಎಂದು ಹೇಳಲಾಗ್ತಾ ಇದೆ. ಪಾಟ್ನಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜುಲೈ 11ರ ರಾತ್ರಿ 9 ಗಂಟೆ ಸುಮಾರಿಗೆ ಚಿರಾಗ್ ಪಾಸ್ವಾನ್ಗೆ ಬೆದರಿಕೆ. ಬಿಹಾರ ಎಲೆಕ್ಷನ್ಗೆ ಇನ್ನೇನು ಕೆಲ ತಿಂಗಳುಗಳು ಮಾತ್ರ ಬಾಕಿ ಇರೋದು, ಕೆಲ ದಿನಗಳಷ್ಟೇ. ಆ ಸಂದರ್ಭದಲ್ಲಿ ಈ ತರಹದ್ದೊಂದು ಬೆದರಿಕೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಟೈಗರ್ ಮಿರಾಜ್ ಇಡಿಸಿ ಹೆಸರಿನ ಇನ್ಸ್ಟಾ ಖಾತೆಯಿಂದ ಜೀವ ಬೆದರಿಕೆ. ಪಾಟ್ನಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿದೆ. ಪಾಸ್ವಾನ್ ಅವರ ಜನಪ್ರಿಯತೆ ಹೆಚ್ಚುತ್ತಿರುವ ಕಾರಣ ಈ ಬೆದರಿಕೆ ಎಂದು ಶಂಕಿಸಲಾಗಿದೆ. ವಿಷಯದ ಗಂಭೀರತೆ ಅರಿತು ತ್ವರಿತ ಕ್ರಮ ಕೈಗೊಳ್ಳಬೇಕು. ಜೀವ ಬೆದರಿಕೆ ಹಾಕಿದ ಆರೋಪಿಯನ್ನ ಬಂಧನ ಮಾಡಬೇಕು ಎಂದು ಆಗ್ರಹಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.